ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ. ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈಲಿ ಸ್ಕ್ರಿಪ್ಟ್ ಕೊಟ್ಟಾಗ, ಸ್ಕ್ರಿಪ್ಟ್ ಓದಿದಾಗ ಅದು ನನಗೂ ಮನಸ್ಸಲ್ಲಿ ಒಂದು ಭಯ ಅನ್ನೋದಿತ್ತು. ಫಸ್ಟ್ ಮೂವಿ ಹೇಗೆ ಮಾಡೋದು, ಬಂಡೆ ಸಾಹೇಬರು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ಡನ್, ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು, ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನೆಮ್ಮದಿ. ನಾವೆಷ್ಟೇ ಮಾತಾಡಿದ್ರು ಅದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ, ಇನ್ನೂ 4 ಜನ ಡೈರೆಕ್ಟರ್ಗಳು ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲನೂ ಚೆಂದ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ 28 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 6 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ಸೆನ್ಸಾರೆಲ್ಲ ಆಗೋಗಿದೆ. ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅಂತ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ. ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈಲಿ ಸ್ಕ್ರಿಪ್ಟ್ ಕೊಟ್ಟಾಗ, ಸ್ಕ್ರಿಪ್ಟ್ ಓದಿದಾಗ ಅದು ನನಗೂ ಮನಸ್ಸಲ್ಲಿ ಒಂದು ಭಯ ಅನ್ನೋದಿತ್ತು. ಫಸ್ಟ್ ಮೂವಿ ಹೇಗೆ ಮಾಡೋದು, ಬಂಡೆ ಸಾಹೇಬರು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ಡನ್, ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು, ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನೆಮ್ಮದಿ. ನಾವೆಷ್ಟೇ ಮಾತಾಡಿದ್ರು ಅದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ, ಇನ್ನೂ 4 ಜನ ಡೈರೆಕ್ಟರ್ಗಳು ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲನೂ ಚೆಂದ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ 28 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 6 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ಸೆನ್ಸಾರೆಲ್ಲ ಆಗೋಗಿದೆ. ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.